ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಬಟರ್ ಸ್ಕಾಚ್ ಐಸ್ ಕ್ರೀಮ್ನ ಮನೆಯಲ್ಲಿರೋ ವಸ್ತುಗಳಿಂದನೇ ಹೆಂಗೆ ಮಾಡ್ಕೊಳ್ಳೋದು ಅಂತೇಳ್ಬಿಟ್ಟು ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಹೆಂಗೆ ಮಾಡೋದು ಅಂತೇಳ್ಬಿಟ್ಟು ನೋಡೋಣ. ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಿ ತೋರಿಸ್ತೀನಿ ಇದನ್ನು. ಇದು ನಾನು ಹೇಳ್ದಂಗೆ ಮಾಡಿದ್ರೆ ಅಂತೂ ನಾವು ಐಸ್ ಕ್ರೀಮ್ ಪಾರ್ಲರಲ್ಲಿ ಮಾಡ್ದಂಗೆ ಇರುತ್ತೆ. ಪರ್ಫೆಕ್ಟ್ ಮೆಜರ್ಮೆಂಟಿಂದ ಹೇಳ್ತೀನಿ ನಾನು. ತುಂಬ ಚೆನ್ನಾಗಾಗುತ್ತೆ. ನಮ್ಮ ಮನೇಲಂತೂ ಯಾವಾಗಲೂ ಮಾಡ್ಕೊಂಡು ತಿಂತೀವಿ. ನೀವು ಇದನ್ನು ಟ್ರೈ ಮಾಡಿ ಒಂದ್ಸಲಿ. ಬನ್ನಿ ಹೆಂಗೆ ಮಾಡೋದಂತ ಹೇಳ್ಬಿಟ್ಟು ನೋಡೋಣ. ಫಸ್ಟು ಒಂದು ಕಡಾಯಿಯಲ್ಲಿ ಅಗಲ ಇರೋ ಕಡಾಯಿ ತೊಗೊಂಡು ಅದಕ್ಕೆ ಅರ್ಧ ಲೀಟ್ರು ಸ್ವಲ್ಪ ಗಟ್ಟಿ ಇರೋ ಹಾಲನ್ನು ಹಾಕ್ಕೋಬೇಕು. ನೋಡಿ, ಕಾಲು ಲೀಟ್ರಲ್ಲಿ ನಾನು 2 ಸಲ ತೊಗೊತಾ ಇದ್ದೀನಿ ಅರ್ಧ ಲೀಟ್ರ್ ಹಾಲಿಗೆ. ಈಗ ಅರ್ಧ ಲೀಟ್ರ್ ಹಾಲಲ್ಲಿ ಒಂದು ಸ್ವಲ್ಪ ತೊಗೋಬೇಕು. ತೊಗೊಂಡು ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೋಬೇಕು. ಕಾರ್ನ್ಫ್ಲೋರ್ನ ಹಾಕ್ಬಿಟ್ಟು ಅದರಲ್ಲಿ 2 ಟೇಬಲ್ ಸ್ಪೂನ್, ನೋಡಿ 1 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಂಡು ಚೆನ್ನಾಗಿ ಅದು ಉಂಡೆ ಏನು ಇಲ್ಲರ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಲಂಪ್ಸ್ ಏನು ಇರಬಾರ್ದು. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಸೈಡ್ಗೆ ಇಟ್ಕೋಬೇಕು. ಈಗ ಹಾಲನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕಾಯಿಸ್ಕೋಬೇಕು. ಹಾಲನ್ನು ಚೆನ್ನಾಗಿ ಮೊರಳಬೇಕು. ಹಾಲು ಇವಾಗ ಒಂದು 3 ಉಕ್ಕು ಬರಬೇಕು. ಹಾಲು ಆ ಕೆನೆ ಬರ್ದಿರ ಒಂದು ಸ್ವಲ್ಪ ಎಲ್ಲ ಚೆನ್ನಾಗಿ ಈ ಥರ ಕೈ ಆಡಿಸ್ತಾ ಇರಬೇಕು. ಕುದೀತಾ ಇರೋವಾಗ ಹಾಲನ್ನು ನಾವು ಕಾರ್ನ್ಫ್ಲೋರ್ ಮಿಕ್ಸ್ನ ರೆಡಿ ಮಾಡ್ಕೊಂಡಿದ್ದೀವಲ್ವ, ಅದನ್ನು ಒಂದು ಸ್ವಲ್ಪ ಈ ಥರ ಮಿಕ್ಸ್ ಮಾಡಿಬಿಟ್ಟು ಅದರಲ್ಲಿ ಲೋ ಫ್ಲೇಮ್ಗೆ ಇಟ್ಕೊಂಡು ಹಾಕಬೇಕು. ಫ್ಲೇಮು ಲೋಗೆ ಇಟ್ಕೋಬೇಕು, ಇಲ್ಲ ಅಂದರೆ ಅದು ಐ ಫ್ಲೇಮಲ್ಲಿ ಇದ್ದರೆ ಸೀದೋಗ್ತಾ ಬರುತ್ತೆ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಅದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡಾದಮೇಲೆ ಸಕ್ಕರೆನ 200 ಗ್ರಾಮ್ ಅಷ್ಟು ಸಕ್ಕರೆ ಹಾಕ್ಕೋಬೇಕು. ಅರ್ಧ ಲೀಟ್ರ್ ಹಾಲಿಗೆ 200 ಗ್ರಾಮ್ ಸಕ್ಕರೆ ಸರಿ ಹೋಗುತ್ತೆ. ಹಾಕ್ಬಿಟ್ಟು ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಎಲ್ಲ ಈ ಥರ ಮಿಕ್ಸ್ ಮಾಡಿ, ನೋಡಿ ಸಕ್ಕರೆ ಚೆನ್ನಾಗಿ ಮೆಲ್ಟ್ ಆಗೋರು ಕಾಯಿಸ್ಕೋಬೇಕು. ಈಗ ಫ್ಲೇಮ್ ಆಫ್ ಮಾಡಿಕೊಂಡು ಅದನ್ನು ತಣ್ಣಗಾಗೋಗಿ ಬಿಡಬೇಕು. ನಾನೊಂದು ಸೈಡ್ಗೆ ಇಡ್ತಾ ಇದ್ದೀನಿ ಫ್ಲೇಮ್ ಆಫ್ ಮಾಡಿಕೊಂಡು. ಈಗ ಅಷ್ಟರಲ್ಲಿ ಒಂದು ಪ್ಯಾನ್ ತೊಗೊಂಡು ಆ ಪ್ಯಾನಲ್ಲಿ 100 ಗ್ರಾಮ್ ಅಷ್ಟು ಸಕ್ಕರೆ ತೊಗೊಂಡು, ಅಂದರೆ 2 ಟೇಬಲ್ ಸ್ಪೂನ್ ಸಕ್ಕರೆ ತೊಗೊಂಡು ಅದನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ಮೆಲ್ಟ್ ಮಾಡ್ಕೋಬೇಕು. ನೀರೇನು ಹಾಕೋದು ಬೇಡ, ಅದು ಬಟರ್ ಸ್ಕಾಚ್ಗೋಸ್ಕರ ಮಾಡ್ಕೊಳ್ಳೋದು ನಾವು. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಅದಷ್ಟು ಕದೆ ಮೆಲ್ಟ್ ಆಗ್ತಾ ಇರುತ್ತೆ. ಫ್ಲೇಮು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು. ಈ ಥರ ಎಲ್ಲ ಸಕ್ಕರೆ ಎಲ್ಲ ಚೆನ್ನಾಗಿ ಮೆಲ್ಟ್ ಆದಮೇಲೆ ಒಂದು 7ರಿಂದ 8 ಗೋಡಂಬಿನ ಹಾಕ್ಬಿಟ್ಟು ಸ್ವಲ್ಪ ಹಂಗೆ ಫ್ರೈ ಮಾಡ್ಕೋಬೇಕು. ಇವಾಗ ಅದಕ್ಕೆ 20 ಗ್ರಾಮ್ ಅಂದರೆ 1 ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಅದು ನೊರೆ ಎಲ್ಲ ಬಂದು ಕಮ್ಮಿ ಆಗುತ್ತೆ. ನೋಡಿ, ಈ ಥರ ಎಲ್ಲ ನೊರೆ ಎಲ್ಲ ಬಂದು ಕಮ್ಮಿ ಆಗಿದೆಯಲ್ಲ. ಇವಾಗ ಇದನ್ನು ಫ್ಲೇಮ್ ಆಫ್ ಮಾಡಿಕೊಂಡು ಒಂದು ತಟ್ಟೆಗೆ ಸ್ವಲ್ಪ ಎಣ್ಣೆ ಎಲ್ಲ ತುಪ್ಪ ಸವರ್ಕೋಬೇಕು. ನಾನು ಬೆಣ್ಣೆ ಸವರಿದ್ದೀನಿ. ನೋಡಿ, ಈ ಥರ ಸವರ್ಕೊಂಡಾದ್ಮೇಲೆ ಅದ್ರ ಮೇಲೆ ನಾವು ಬಟರ್ ಸ್ಕಾಚನ್ನ ರೆಡಿ ಮಾಡ್ಕೊಂಡಿದ್ದೀವಲ್ಲ ಪಾಕನ, ಅದನ್ನು ತಟ್ಟೆ ಮೇಲೆ ಹಾಕ್ಬಿಟ್ಟು ತಣ್ಣಗಾಗೋಗಿ ಬಿಡಬೇಕು. ನೋಡಿ, ಕಂಪ್ಲೀಟ್ ತಣ್ಣಗಾದ್ಮೇಲೆ ಅದೇನಾಗುತ್ತೆ, ನಾವು ತಟ್ಟೆನ ಒಂಚೂರು ಈ ಥರ ಸೈಡಲ್ಲಿ ಅಂದರೆ ಅದು ಹಂಗೆ ಬಂದುಬಿಡುತ್ತೆ. ಈಗ ಅದು ಬಂದಮೇಲೆ ಅದನ್ನು ಒಂದು ಪೇಪರು ಇಲ್ಲ ಒಂದು ಇದರಲ್ಲಿ ತೊಗೊಂಡು ಚೆನ್ನಾಗಿ ಕ್ರಷ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಮಿಕ್ಸಿಗೆ ಹಾಕ್ಕೊಳ್ಳೋಕೆ ಹೋಗ್ಬೇಡಿ, ಆದಷ್ಟು ಕ್ರಷ್ ಮಾಡ್ಕೊಳ್ಳಿ. ಅದೇ ಒಂಥರ ಪುಡಿ ಮಾಡ್ಕೋಬೇಕು ಈ ಥರ. ನೋಡಿ, ಈ ಥರ ಎಲ್ಲ ಪುಡಿ ಆದಮೇಲೆ ಒಂದು ಬೌಲಿಗೆ ತೊಗೊಂಡು ಇದನ್ನೊಂದು ಸೈಡ್ಗೆ ಇಟ್ಕೋಬೇಕು. ಈಗ ನೋಡಿ, ಅದೆಲ್ಲ ತಣ್ಣಗಾಗಿದೆಯಲ್ಲ ಹಾಲೆಲ್ಲ. ಇವಾಗ ಅದನ್ನು ಮಿಕ್ಸಿ ಬೌಲ್ಗೆ ಹಾಕ್ಕೊಂಡು ಅದನ್ನು ನಿಲ್ಲಿಸಿ ಗ್ರೈಂಡ್ ಮಾಡ್ಕೋಬೇಕು. ಅಂದರೆ ಒಂದೇ ನಂಬರಲ್ಲಿ ಇಟ್ಕೊಂಡೆ ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈ ಥರ ಆಗುತ್ತೆ. ಈಗ ಅದನ್ನು ಒಂದು ಸ್ಟೀಲ್ ಬಾಕ್ಸು ಇಲ್ಲ ಒಂದು ಬಾಕ್ಸ್ ತೊಗೊಂಡು ಲಿಡ್ಡಿರೋ ಬಾಕ್ಸಲ್ಲಿ ಅದನ್ನು ನಾವು ರೆಡಿ ಮಾಡ್ಕೊಂಡಿವಲ್ವ, ಗ್ರೈಂಡ್ ಮಾಡ್ಕೊಂಡಿರೋ ಅಂಥ ಹಾಲನ್ನು ಆ ಬಾಕ್ಸಲ್ಲಿ ಹಾಕ್ಬಿಟ್ಟು ಈಗ ಅದಕ್ಕೆ ಲಿಡ್ ಕ್ಲೋಸ್ ಮಾಡಿ ಫ್ರಿಜ್ಜಲ್ಲೆಲ್ಲ ಫ್ರೀಝರಲ್ಲಿ 2 ಗಂಟೆ ಇಡಬೇಕು ಅದನ್ನು. ನೋಡಿ, 2 ಅವರ್ ಇಟ್ಮೇಲೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು ಕ್ರೀಮಿಯಾಗಿ ರೆಡಿಯಾಗಿದೆಯಲ್ಲ. ಈಗ ಇದನ್ನು ಮತ್ತೆ ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಮಿಕ್ಸಿ ಬೌಲ್ಗೆ ಹಾಕ್ಬಿಟ್ಟು ಈಗ ಮೇಯ್ನ್ ಇಂಗ್ರೀಡಿಯೆಂಟ್ ಅದಕ್ಕೆ ಕ್ರೀಮು. ನಾವು ಹಾಲಲ್ಲಿ ಕೆನೆ ಎಲ್ಲ ತೆಗೆದಿಟ್ಟಿರ್ತೀವಲ್ವ, ಆ ಕ್ರೀಮು ತೊಗೋಬೋದು. ಇಲ್ಲ ಅಂಗಡಿಯಲ್ಲಿ ಸಿಗುತ್ತಲ್ಲ ಆ ಕ್ರೀಮ್ ಆದರೂ ಯೂಸ್ ಮಾಡ್ಕೋಬೋದು. ನಾವು ಅಂಗಡಿಯಲ್ಲಿ ತರೋಕ್ಕಾಗಲ್ಲ ನಮಗೆ ಅನ್ನೋದಾದರೆ ನಾವು ಹಾಲಲ್ಲಿ ಕಾಯಿಸಿ ಅದು ಕೆನೆ ತೆಗೆದಿಟ್ಕೊಂಡ್ರೆ ಆಗುತ್ತೆ. ಅದನ್ನು 2 ಟೇಬಲ್ ಸ್ಪೂನ್ ಅಷ್ಟು ಕ್ರೀಮ್ ಹಾಕಬೇಕು. ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು. ಮತ್ತು ಇದನ್ನು ಇನ್ನೊಂದ್ಸಲಿ ಗ್ರೈಂಡ್ ಮಾಡಿಕೊಂಡು ನಿಲ್ಲಿಸಿ ಗ್ರೈಂಡ್ ಮಾಡ್ಕೋಬೇಕು ಇದನ್ನು. ನೋಡಿ, ಇದು ಐಸ್ ಕ್ರೀಮ್ ಸ್ಟ್ರಕ್ಚರ್ ಹಿಂಗಿರಬೇಕು, ಕನ್ಸಿಸ್ಟೆನ್ಸಿ ಹಿಂಗಿದ್ರೆ ಈಗ ಅದು ಐಸ್ ಕ್ರೀಮ್ ಪರ್ಫೆಕ್ಟಾಗಿ ಬರುತ್ತೆ ಅಂತೇಳ್ಬಿಟ್ಟು. ಈ ಥರ ಬಂದಿಲ್ಲ ಅಂದರೆ ಮತ್ತೆ ಅದು ನಮಗೆ ಕಾರ್ನ್ಫ್ಲೋರ್ ಮಿಕ್ಸ್ ಸರಿಯಾಗಿ ಆಗಿಲ್ಲ ಅಂತೇಳ್ಬಿಟ್ಟು
ಈಗ ಮತ್ತೆ ಅದನ್ನು ಒಂದು ಬಾಕ್ಸ್ಗೆ ಹಾಕ್ಬಿಟ್ಟು ನಾವು ಬಟರ್ ಸ್ಕಾಚನ್ನ ಕ್ರಷ್ ಮಾಡ್ಕೊಂಡಿದ್ದೀವಲ್ವ, ಪುಡಿ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಒಂದು ಸ್ವಲ್ಪ ಅಂದರೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟೆಲ್ಲ ಹಾಕ್ಬಿಡ್ತಾ ಇದ್ದೀನಿ ನಾನು. ಒಂದು ಸ್ವಲ್ಪ ಗಾರ್ನಿಷ್ಗೋತ್ರ ಒಂದು ಸ್ವಲ್ಪ ಸೈಡ್ಗೆ ಇಟ್ಕೊಂಡು ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ, ಈಗ ಅದ್ರ ಮೇಲೆ ಬಟರ್ ಪೇಪರು ಇಲ್ಲ ನೀವು ಪ್ಲಾಸ್ಟಿಕ್ ಪೇಪರು ಇಲ್ಲ ಬಾಳೆ ಎಲೆ ಬರುತ್ತಲ್ಲ ಅದನ್ನಾದರೂ ಸರಿನೇ ಈ ಥರ ಕ್ಲೋಸ್ ಮಾಡಿ ಮತ್ತು ಅದ್ರ ಮೇಲೆ ಲಿಡ್ ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ 6ರಿಂದ 8 ಅವರ್ ಇಡಬೇಕು. ನೋಡಿ ನಂದು 6ರಿಂದ 8 ಅವರ್ ಆಗಿದೆ. ನಾನು ಅಂದರೆ ರಾತ್ರಿ ಎಲ್ಲ ಇಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು ಅಷ್ಟೇ ಆಗಿದೆ. ಈಗ ನಾನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೀವು ಮನೇಲಿ ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.